ಕೆಲವರು ಐಫೋನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಅದು ಈಗ ಎಲ್ಲರಿಗೆ ಆ ಕನಸು ನನಸಾಗುವ ಒಂದು ಕಾಲ ಬಂದಿದೆ. ನೀವು ಆನ್ಲೈನ್ಗಿಂತಲೂ ಕಡಿಮೆ ದರದಲ್ಲಿ ನಮ್ಮಲ್ಲಿ ಇದು ಮಾಡ್ಬೋದು, ಅಥವಾ ಬೇರೆ ಶಾಪಲ್ಲಿ ನೀವು ಕಂಪೇರ್ ಮಾಡಿ ನೋಡ್ಬೋದು. ಯಾಕೆ ಫ್ರೀಡಮ್ ಸೇಲಲ್ಲಿ ಎಲ್ಲ ಫೋನ್ ಬ್ರ್ಯಾಂಡ್ಗಳೊಟ್ಟಿಗೆ ಲಕ್ಕಿ ಕೂಪನ್ ಡ್ರಾ ಇದೆ. ಅದರಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಫಸ್ಟ್ 32 ಇಂಚ್ LED TV, ಮತ್ತು ಸ್ಮಾರ್ಟ್ ಸ್ಪೀಕರ್, ಮತ್ತು ಇಯರ್ಬಡ್, ನೆಕ್ ಬ್ಯಾಂಡ್, ಮತ್ತು ಫ್ರೀ ಗಿಫ್ಟ್ಸ್. 999 ರುಪೀಸ್ ಪೇ ಮಾಡಿದರೆ ಆಯಿತು, ನಿಮಗೆ ಐಫೋನನ್ನು ತಗೊಂಡು ಹೋಗ್ಬೋದು. ಹಾಗೆ ನಮ್ಮ ಕೃಷ್ಣರವರ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಅಂತೇಳಿ ಹೇಳಿ ನಾನು ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಯ್, ನಾನು ಕೃಷ್ಣ, ನೀವು ನೋಡ್ತಿದ್ದೀರಾ ಕೃಷ್ಣ ಕ್ಲೀನ್ ಚಾನಲ್. ಸೊ ಇವತ್ತು ನಾವು ಸುಳ್ಯದ ನಂಬರ್ 1 ಮೊಬೈಲ್ ಶಾಪಲ್ಲಿದ್ದೀವಿ, ಸುಳ್ಯದ ಸೃಷ್ಟಿ ಫ್ಯಾನ್ಸಿಲಿದ್ದೀವಿ. ಓಕೆ, ಸೊ ನಾನು ಇದಕ್ಕಿಂತ ಮುಂಚೆ ಎಲ್ಲ ಪ್ರಾಡಕ್ಟ್ಸ್ಗಳು ರಿವ್ಯೂ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಪರ್ಚೇಸ್ ಮಾಡಿರುವಂಥದ್ದು ಎಲ್ಲ ಕೂಡ ಇಲ್ಲಿ ಈ ಒಂದು ಶಾಪಿಂದ ಪರ್ಚೇಸ್ ಮಾಡಿರುವಂಥದ್ದು. ಸೊ ಈ ಒಂದು ಶಾಪಲ್ಲಿ ಇವಾಗ ಫ್ರೀಡಮ್ ಸೇಲ್ ಆಫರ್ ನಡೀತಾ ಇದೆ ಆಗಸ್ಟ್ 7ರಿಂದ 21ವರೆಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವುದೆಲ್ಲ ಆಫರ್ ಇದೆ, ಯಾವುದೆಲ್ಲ ಫೋನ್ಸು, ಲ್ಯಾಪ್ಟಾಪ್ಸು, ಆಕ್ಸರೀಸ್ಗಳಿಗೆಲ್ಲ ಆಫರ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನಮ್ಮೊಟ್ಟಿಗೆ ಇವಾಗ ಸೃಷ್ಟಿ ಫ್ಯಾನ್ಸಿಯ ಓನರ್ ಶೈಲೇಶ್ ಅಣ್ಣ ಇದ್ದಾರೆ. ನಮಸ್ತೆ. ನಮಸ್ತೆ. ಇವತ್ತು ಇಲ್ಲಿ ಫ್ರೀಡಮ್ ಸೇಲ್ ಏನು ನಡೀತಾ ಇದೆ ಅದರ ಆಫರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೆಲ್ಲ ಫೋನ್ಸ್ಗಳಿಗೆ ಆಕ್ಸೆಸರಿಗಳಿದೆ ಆ್ಯಂಡ್ ಅದರ ಆಫರ್ಗಳೆಲ್ಲ ಮಾತಾಡೋಣ. ಓಕೆ, ಸೊ ಯಾವುದೆಲ್ಲ ಈಗ ಫ್ರೀಡಮ್ ಸೇಲ್ ನಡೀತಾ ಇದೆ ಇವಾಗ, ಯಾವುದಕ್ಕೆಲ್ಲ ಫ್ರೀಡಮ್ ಸೇಲಲ್ಲಿ ಎಲ್ಲ ಫೋನ್ ಬ್ರ್ಯಾಂಡ್ಗಳೊಟ್ಟಿಗೆ ಲಕ್ಕಿ ಕೂಪನ್ ಡ್ರಾ ಇದೆ. ಅದರಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಫಸ್ಟ್ 32 ಇಂಚ್ LED TV, ಮತ್ತು ಸ್ಮಾರ್ಟ್ ಸ್ಪೀಕರ್, ಮತ್ತು ಇಯರ್ಬಡ್, ನೆಕ್ ಬ್ಯಾಂಡ್, ಮತ್ತು ಫ್ರೀ ಗಿಫ್ಟ್ಸ್, ಮತ್ತು ಇನ್ನು ಕ್ಯಾಶ್ ಬ್ಯಾಕ್, ಅವರಿಗೆ ಅವರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಕ್ಯಾಶ್ ಬ್ಯಾಕ್ ಇರುವಂಥದ್ದು ಆಫರ್ಗಳು ಉಂಟು. ಮತ್ತು ಪ್ರೈಸು ತುಂಬ ಚಾಲೆಂಜಿಂಗ್ ಪ್ರೈಸಲ್ಲಿದೆ. ನೀವು ಆನ್ಲೈನ್ಗಿಂತಲೂ ಕಡಿಮೆ ದರದಲ್ಲಿ ನಮ್ಮಲ್ಲಿ ಇದು ಮಾಡ್ಬೋದು, ಅಥವಾ ಬೇರೆ ಶಾಪಲ್ಲಿ ನೀವು ಕಂಪೇರ್ ಮಾಡಿ ನೋಡ್ಬೋದು. ಯಾಕೆಂದರೆ ಆ ಥರದ ಚಾಲೆಂಜನ್ನು ನಾವು ಈಗ ಮಾಡ್ತಾಯಿದ್ದೇವೆ. ಸೊ ಇವಾಗ ಈ ಒಂದು ಸ್ಟೋರಲ್ಲಿ ನಿಮಗೆ ಎಲ್ಲ ರೀತಿಯ ಬ್ರ್ಯಾಂಡ್ ಫೋನ್ಗಳು ಸಿಗುತ್ತೆ. ಸೊ ಐಫೋನ್ಸ್ಗಳೆಲ್ಲ ನಿಮಗೆ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಸೊ ಅದೆಲ್ಲ ಹೇಗೆ ಪರ್ಚೇಸ್ ಮಾಡ್ತಿದ್ದಾರೆ ಜನ ಅಂದರೆ, ಒಂದು ಟೈಮಲ್ಲಿ ಐಫೋನ್ಸ್ಗಳೆಲ್ಲ ಅಂತ ಹೇಳಿದರೆ ಫುಲ್ ಶ್ರೀಮಂತರಿಗೆ ಮಾತ್ರ ಇತ್ತು, ಬಟ್ ಇವಾಗ ಹೆಚ್ಚಿನವರು ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಡಿಮ್ಯಾಂಡ್ ಹೇಗಿದೆ, ಅಥವಾ ಜನ ಪರ್ಚೇಸ್ ಮಾಡಲಿಕ್ಕೆ ಹೇಗೆ ಬಂದು ಅದೇ ಫಸ್ಟ್ ಕೇಳ್ತಾರೆ ಏನಂತ ನೋಡಿ. ಐಫೋನ್ ಈಗ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಶಾಪಲ್ಲಿ ತಿಂಗಳಲ್ಲಿ 1-2 ಹೋಗ್ತಿತ್ತು, 1-2 ವರ್ಷ ಮುಂಚೆ ಎಲ್ಲ. ಈಗ ನಾವು ತಿಂಗಳಲ್ಲಿ ಸುಳ್ಯದಲ್ಲಿ 35ರಿಂದ 40 ಹ್ಯಾಂಡ್ಸೆಟ್ ನಾವು ಪರ್ ಮಂತ್ ನನ್ನ ಒಂದು ಶಾಪಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೇವೆ. ಯಾಕೆಂದರೆ ಈಗ ಜಸ್ಟ್ ನೀವು ಒಂದು 999 ರುಪೀಸ್, ನೀವು ಅಂದರೆ ಬಜಾಜ್ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಫೈನಾನ್ಸಲ್ಲಿ ನೀವು ಮೊದಲು ತಗೊಂಡಿದ್ದರೆ ಅಂಥ ಇದವರಿಗೆ 999 ರುಪೀಸ್ ಪೇ ಮಾಡಿದರೆ ಆಯಿತು, ನಿಮಗೆ ಐಫೋನನ್ನು ತಗೊಂಡು ಹೋಗ್ಬೋದು. ಪರ್ ಮಂತ್ ಲೋ ಕಾಸ್ಟ್ EMI ಅಂದರೆ 2500 ರುಪೀಸ್ ಕೊಟ್ಟು ತಗೊಂಡು ಹೋಗ್ಬೋದು. ಯಾಕೆಂದರೆ ಬರೀ ಶ್ರೀಮಂತರಿಗೆ ಅಂತಲೆಲ್ಲ, ಇದು ಯಾರಿಗೂ ಬೇಕಿದ್ರಿಗೆ ತಗೊಂಡು ಹೋಗುವಂಥ, ಕೆಲವರಿಗೆ ಒಂದು ಡ್ರೀಮ್ ಇರ್ತದೆ, ನಾನು ಲೈಫಲ್ಲಿ ಐಫೋನ್ ತಗೊಳ್ಬೇಕು ಅಂತೇಳಿ ಹೇಳಿ. ಯಾಕೆಂದರೆ ಅದರ ಕ್ವಾಲಿಟಿ, ಅದರ ಇದು ಪರ್ಫಾರ್ಮೆನ್ಸಿಗೆ ಇದು ಮಾಡಿ ಕೆಲವರು ಐಫೋನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಅದು ಈಗ ಎಲ್ಲರಿಗೆ ಆ ಕನಸು ನನಸಾಗುವ ಒಂದು ಕಾಲ ಬಂದಿದೆ. ಹಾಗೆ ಇನ್ನು ಬ್ರ್ಯಾಂಡ್ಗಳಾದಂಥ ನಥಿಂಗ್ 2 ಮತ್ತು ಗೂಗಲ್ ಪಿಕ್ಸೆಲ್ ಮತ್ತು ಸ್ಯಾಮ್ಸಂಗ್, ವಿವೋ, ಒಪ್ಪೋ ಎಲ್ಲವೂ ನಮ್ಮ ಹತ್ರ ರೆಡಿ ಸ್ಟಾಕ್ ಹಾಗೂ 0 ಡೌನ್ ಪೇಮೆಂಟಲ್ಲಿ ರೆಡಿ ಇರ್ತದೆ. ಸೊ ಈ ಒಂದು ಆಫರ್ ಎಲ್ಲಿಂದ ಅಂದರೆ ಯಾವ ಡೇಟಿಂದ ಇಲ್ಲಿ ತನಕ ನಡೀತಾ ಇದೆ? ಆ್ಯಕ್ಚುಲಿ ನಾವೀಗ 7ನೇ ತಾರೀಕಿಂದ 21ರವರೆಗೆ ಅಂತೇಳಿ ಆಫರ್ ಇಟ್ಟಿದ್ದೇವೆ. ಮೋಸ್ಟ್ಲಿ ಅದು 30ರವರೆಗೆ ಇರ್ಬೋದು. ಕೆಲವು ಕಸ್ಟಮರ್ ನಮಗೆ ಒಂದು ಟೈಮ್ ಬೇಕು ಅಂತೇಳಿ ಹೇಳಿ ಕೆಲವೊಮ್ಮೆ ರಿಕ್ವೆಸ್ಟ್ ಮಾಡ್ತಾರೆ ಫೋನ್ ಮಾಡಿ, ಇದೆಲ್ಲ ಆದ ಕಾರಣ ನಾವು ಕೆಲವೊಮ್ಮೆ 30ರವರೆಗೆ ಮಾಡುವಂಥ ಚಾನ್ಸಸ್ ಇರ್ತದೆ. 90% 30ರವರೆಗೆ ಇರ್ತದೆ. ಮತ್ತು ಅಂದರೆ ಜಸ್ಟ್ ಫೋನ್ಸ್ಗಳಿಗೆ ಮಾತ್ರನಾ ಅಥವಾ ಆಕ್ಸೆಸರೀಸ್ಗಳಾಗಿರ್ಬೋದು, ಇಲ್ಲಿ TVಸ್ಗಳಿದೆ ಅಥವಾ ಸೌಂಡ್ ಸ್ಪೀಕರ್ ಎಲ್ಲ ಇದೆ? ಸೊ ಎಲ್ಲದಕ್ಕೂ ಅಂದರೆ ಸ್ಪ್ಯಾರಿಗೆ ನಿಮಗೆ ನೆಕ್ ಬ್ಯಾಂಡ್ ನಮ್ಮ ಹತ್ರ ಸ್ಟಾರ್ಟಿಂಗ್ 399 ಸ್ಟಾರ್ಟ್ ಆಗ್ತದೆ ವಿತ್ 6 ಮಂತ್ ವ್ಯಾರಂಟಿ. ಮತ್ತು ಸೌಂಡ್ ಬಾರ್ JBL ಇದು, ಮತ್ತು JBLಲ್ಲಿ ಸ್ಕ್ರ್ಯಾಚ್ ಕೂಪನ್ಸ್ ಇದೆ. ಅದರಲ್ಲಿ ಅವರಿಗೆ ಮೋಸ್ಟ್ಲಿ ಫ್ರೀಯಾಗಿ JBL ಬ್ಲೂಟೂತ್ ನೆಕ್ ಬ್ಯಾಂಡ್ ಬರೋ ಚಾನ್ಸಸ್ ಇದೆ. ಹಾಗೆ ಇನ್ನು ಲ್ಯಾಪ್ಟಾಪು ಮತ್ತು CC ಕ್ಯಾಮರಾ, ಅದಲ್ಲದೆ ಬೇರೆ ಟ್ರಿಮ್ಮರ್, ಇದು ಪ್ಯೂರಿಫೈಯರ್, ಅದು ಎಲ್ಲ ನಮ್ಮ ಹತ್ರ ರೆಡಿ ಇದೆ. TVಗೆ ಒಳ್ಳೆ ಆಫರ್ ಇದೆ. ಈಗ ಗೂಗಲ್ TV ಬಂದಿದೆ ನಮ್ಮ ಹತ್ರ, MI ಬ್ರ್ಯಾಂಡ್, ಮತ್ತು ಸ್ಯಾಮ್ಸುಂಗ್
ಇದೆಲ್ಲ ಟಿ ವಿ ಬ್ರ್ಯಾಂಡ್ಸ್ ಇದೆ. ಬೋಟ್ ಸ್ಪೀಕರ್ಸ್, ಹೋಮ್ ಥಿಯೇಟರ್ ಸಿಸ್ಟಮ್ಸ್ ಎಲ್ಲ ಇದೆ. ಲಾಸ್ಟ್ ಟೈಮ್ ನಾನು 1 ವರ್ಷದ ಮುಂಚೆ ಐ ಥಿಂಕ್ ಇದೇ ರೀತಿಯ ಒಂದು ವಿಡಿಯೋ ಮಾಡಿದ್ವಿ ಶಾಪಿಂಗ್ ಬಂದು, ಆವಾಗ ಕೂಡ ಆಫರ್ಸ್ಗಳು ನಡೀತಾ ಇತ್ತು. ಸೊ ಈ ವರ್ಷ ಕೂಡ ಅಂದರೆ ಲಾಸ್ಟ್ ಟೈಮ್ ಆಗಿರ್ಬೋದು ಅಥವಾ ಈ ವರ್ಷ ಆಗಿರ್ಬೋದು ಎಷ್ಟು ಸಲ ಈ ಥರ ಆಫರ್ಸ್ಗಳೆಲ್ಲ ಬರ್ತಾ ಇರ್ತದೆ, ಅಥವಾ ಏನು ಆಫರ್ಸ್ಗಳಲ್ಲಿ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅಂದರೆ ಜನರು ಹೇಗೆ ಹೌದು, ಯಾಕೆಂದರೆ ಆಫರ್ಸ್ ನಾವು ಕೆಲವು ಫೆಸ್ಟಿವಲ್ ಟೈಮಲ್ಲಿ ನಾವು ಕೊಡ್ತಾ ಇರ್ತೇವೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಆಫರ್ ಅಂತೇಳಿ ಹಾಕೋದಕ್ಕೆ ಅದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ನಿಜವಾದ ಆಫರು ಜನಗಳಿಗೆ ತಲುಪಬೇಕು. ಇದು ಕೆಲವೊಮ್ಮೆ 70% 80% ಆಫರ್ ಅಂತೇಳಿ ಹಾಕಿ ಏನು ಆಫರ್ಗಳು ಇರೋದಿಲ್ಲ. ಬಟ್ ನೀವೀಗ ಕಂಪೇರ್ ಮಾಡ್ಬೋದು ಆನ್ಲೈನು ಅಥವಾ ಬೇರೆ ಶಾಪು ಅಥವಾ ನೀವು ಮಂಗಳೂರು, ಪುತ್ತೂರು ಯಾವುದೇ ಬ್ರ್ಯಾಂಡಲ್ಲಿ ನೋಡಿದ್ರು ನೀವು ಕಂಪೇರ್ ಮಾಡಿ ನೋಡ್ಬೋದು ನಮ್ಮಲ್ಲಿ ಆಫರ್ ಉಂಟಾ ಇಲ್ವಾ, ಜೆನ್ಯೂನ್ ಆದಂಥ ಆಫರ್ ಉಂಟಾ ಇಲ್ವಾ. ಯಾಕೆಂದರೆ ಕೆಲವರು ಇಂಥ ಆಫರಿಗೆ ಬೇಕಾಗಿ ವೆಯ್ಟ್ ಮಾಡಿಕೊಂಡಿರ್ತಾರೆ. ಈಗ ನನ್ನ ಫೋನಲ್ಲಿ ಎಷ್ಟೋ ಮೆಸೇಜಸ್ಗಳಿವೆ, ಸೃಷ್ಟಿಯವರೇ ನಿಮ್ಮ ಆಫರ್ ಯಾವುದರಿಂದ ಸ್ಟಾರ್ಟ್ ಅಂತೇಳಿ ಹೇಳಿ ವೆಯ್ಟ್ ಮಾಡೋರು ಇರ್ತಾರೆ. ಯಾಕಂದರೆ ಆ ಆಫರನ್ನು ನಾವು ಪ್ರತಿ ವರ್ಷ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ, ಹಾಗೂ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಒಳ್ಳೆಯದು ಜನತೆಯಿಂದ. ಹಾಗೆ ಈ ಒಂದು ಸ್ಟೋರಲ್ಲಿ ಯಾವ ಒಂದು ಫೋನ್ ಜಾಸ್ತಿಯಾಗಿ ಹೆಚ್ಚು ಸೇಲ್ ಆಗ್ತಾ ಇದೆ ಅಂತ? ಹೌದು, ನಮಗೆ ಮೈನಾಗಿ ನಮ್ಮದು ಹೈಯೆಸ್ಟ್ ಸೇಲ್ ಇರೋದು ಸ್ಯಾಮ್ಸಂಗ್, ಆಮೇಲೆ ರೆಡ್ಮಿ, ಮತ್ತು ವಿವೋ, ಒಪ್ಪೋ ಮತ್ತು ರಿಯಲ್ಮಿ. ಫಸ್ಟ್ ನಮಗೆ ಸೇಲಲ್ಲಿ ನಂಬರ್ 1 ಸ್ಯಾಮ್ಸಂಗೆ, ನೆಕ್ಸ್ಟ್ ರೆಡ್ಮಿಯಲ್ಲಿ ಬರ್ತದೆ. ಯಾಕಂದರೆ ಅವ್ರದ್ದು ತುಂಬ ಸೀರೀಸ್ಗಳಿದೆ, ತುಂಬ ವೆರೈಟೀಸ್ ಇದೆ, ಮತ್ತು ಕಾಂಪಿಟೇಟಿವ್ ರೇಟಲ್ಲಿ ಬರ್ತಾ ಇದೆ ಅವ್ರದ್ದು. ಸೊ ನೆಕ್ಸ್ಟ್ ಅಂದರೆ ನಮ್ಮ ಯೂತ್ಸ್ ಜನ್ರೇಷನ್ ಎಲ್ಲ, ಯಂಗ್ ಜನ್ರೇಷನ್ ಎಲ್ಲ ಬಂದು ಹೇಗೆ ಗೇಮಿಂಗ್ ಫೋನ್ ಫಸ್ಟಿಗೆ ಹೇಳ್ತಾರೆ, ಅಥವಾ ಯಾವ ರೀತಿಯ ಫೋನ್ ಅಂದರು ನಾರ್ಮಲ್ ಆಗಿ? ಒಳ್ಳೆ ಕ್ವಶನ್ ಕೇಳಿದ್ದೀರಿ. ಯಾಕೆಂದರೆ ಈಗ ಯೂತಿಂದ ಹಿಡಿದು ಪ್ರಾಯದವರೆಗೆ ಈಗ ಮನೇಲಿ ಟೈಮ್ ಪಾಸ್ ಆಗೋದಿಲ್ಲ ಅಂತ ಹೇಳಿದ್ರು ಮೊಬೈಲೇ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ. ಆದ ಕಾರಣ ಈಗ ಪ್ರಾಯದವರು ಸಹ ಸ್ವಲ್ಪ ಏಜ್ಡ್ ಪರ್ಸನ್ ಸಮೇತ ಟೈಮ್ ಪಾಸಿಗೆ ಮೊಬೈಲನ್ನೇ ಅವಲಂಬಿಸಿದ್ದಾರೆ. ಆವಾಗ ಗೇಮ್ಸ್ ಈಗ ಮೈನ್. ಈಗ ಯಾಕಂದರೆ ಮಿನಿಮಮ್ 6 GB ರ್ಯಾಮ್, 8 GB ರ್ಯಾಮ್, ಗೇಮಿಂಗ್ ಫೋನನ್ನು ಜಾಸ್ತಿ ಲ್ಯಾಪ್ಟಾಪಲ್ಲಿ ಆಗಲಿ ಫೋನಲ್ಲಿ ಆಗಲಿ ಗೇಮಿಂಗ್ ಫೋನ್ ಅಂತೇಳಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ಕೆಲವು ಹೈ ಡೆಫಿನೇಷನ್ ಫೋನುಗಳನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಫೋನ್ ಮೊದಲು ಹೇಗೆ ಅಂತ ಹೇಳಿದ್ರೆ ನಿಮಗೆ 5,000 10,000 ಈಗ ನಿಮಗೆ ಫೋನ್ ಅಂತ ಹೇಳಿದ್ರೆ 15,000 ರಿಂದ 20,000 ರೂಪಾಯಿಂದ ಮೇಲೆ ಜಾಸ್ತಿ ಸೇಲ್ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಫೋನು ಈಗ ಬೇಕು. ಸೊ ಇದರಲ್ಲಿ ಫೋನ್ ಮಾತ್ರ ಅಲ್ಲ, ಲ್ಯಾಪ್ಟಾಪ್ಗಳು ಕೂಡ ಇದೆ. ಸೊ ಲ್ಯಾಪ್ಟಾಪ್ಗಳಿಗೆ ಹೇಗೆ ಪರ್ಚೇಸ್ ಮಾಡುವಂಥದ್ದು? ಲ್ಯಾಪ್ಟಾಪ್ ಅಂತೇಳಿ ಹೇಳಿದರೆ ಈಗ ನೋಡಿ, ಲ್ಯಾಪ್ಟಾಪ್ ನಮ್ಮ ಹತ್ರ ರೆಡಿ ಸ್ಟಾಕ್ ಯಾವಾಗಲೂ ಇರ್ತದೆ. ಮೊದಲು ನಾವು ಲ್ಯಾಪ್ಟಾಪ್ ಸೇಲ್ ಮಾಡ್ತಿರಲಿಲ್ಲ. ಯಾಕಂದರೆ ಜನರ ಬೇಡಿಕೆ ಮೇರೆಗೆ ನಾವು ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡಿದೆ, ಹಾಗೆ ಒಳ್ಳೆ ಸೇಲ್ಸನ್ನು ತೆಗೊಳ್ತಾ ಇದ್ದೇವೆ. ಈಗ ಇನ್ನೊಂದು 2 ಮಂತ್ಸಲ್ಲಿ ನಮ್ಮದು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ ಓಪನ್ ಆಗ್ತಾಯಿದೆ ನಮ್ಮ ಪಕ್ಕದ ಅಂಗಡಿಯಲ್ಲಿ. ಇದನ್ನು ಯಾಕೆಂದರೆ ಈಗಲೇ ಅನೌನ್ಸ್ ಮಾಡಲಿಕ್ಕೆ ಅಂದರೆ ನಾವು ಪ್ರಿಪೇರ್ ಆಗಬೇಕಷ್ಟೇ. ಇದರ ಟೆಕ್ನಿಷಿಯನ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ, ಹಾಗೆ ಅದರ ಸ್ಪೇರ್ಸ್ ಎಲ್ಲ ನಾವು ಪ್ರಿಪೇರ್ ಆಗ್ತಾ ಇದ್ದಾವೆ. ನಾವು ಮೋಸ್ಟ್ಲಿ ದೀಪಾವಳಿ ಇದರ ಟೈಮಿಗೆ ಇದರದ್ದು ಸರ್ವಿಸ್ ಸಮೇತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಹತ್ರ ಈಗ ಸ್ಮಾರ್ಟ್ ಟಿ ವಿಗಳಲ್ಲಿ 24 ಇಂಚಿಂದ ಹಿಡಿದು ಅಪ್ ಟು 85 ಇಂಚಿವರೆಗೆ ನಮ್ಮ ಹತ್ರ ಟಿ ವಿಗಳು ರೆಡಿ ಸ್ಟಾಕ್ ಇರ್ತದೆ. ಗೂಗಲ್ ಟಿ ವಿ, ಸ್ಮಾರ್ಟ್ ಟಿ ವಿ ಎಲ್ಲವೂ ರೆಡಿ ಇರ್ತದೆ. ಹಾಗೆ ಲ್ಯಾಪ್ಟಾಪ್ಸ್ಗಳೀಗ ಸೇಲ್ ಮಾಡ್ತಿದ್ದೀರಾ? ಯಾವುದೆಲ್ಲ ಬ್ರ್ಯಾಂಡ್ಸ್ ಇದು ಲ್ಯಾಪ್ಟಾಪ್ಸ್ಗಳಿದೆ? ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ಇದೆ ಈಗ ರೆಡಿ. ನಮ್ಮ ಹತ್ರ HP ಸ್ಟಾರ್ಟಿಂಗ್ 15,000 ಲ್ಯಾಪ್ಟಾಪ್ ಇದ್ದು ಅಪ್ ಟು 2,50,000ವರೆಗೆ ಇದೆ. ಅದರಲ್ಲಿ HP, ಡೆಲ್, ಲಿನೋವೋ, ಏಸಸ್, ಮ್ಯಾಕ್ಬುಕ್ ಎಲ್ಲ ಬ್ರ್ಯಾಂಡ್ ನಮ್ಮ ಹತ್ರ ರೆಡಿ ಉಂಟು. ಸೊ ಇದಿಷ್ಟು ಫೋನ್ ಮತ್ತು ಡಿವೈಸಸ್ಗಳು. ಸೊ ಇನ್ನು ಆಕ್ಸೆಸರೀಸ್ಗಳ ಬಗ್ಗೆ ಮಾತನಾಡೋಣ. ಸೊ ಸ್ಮಾರ್ಟ್ ವಾಚ್ಗಳು ಈ ಒಂದು ಟ್ರೆಂಡಿಂಗ್ ಯುಗದಲ್ಲಿ ಹೆಚ್ಚಿನವರು ಯೂಸ್ ಮಾಡ್ತೀರಿ. ಸೊ ಅದರ ಬಗ್ಗೆ ಹೇಗೆ ಜನರು ಹೇಗೆ ಪರ್ಚೇಸ್ ಮಾಡ್ತೀರಿ, ಅಥವಾ ಅದರ ಪ್ರೈಸ್ ರೇಂಜ್ ಅಥವಾ ಆಫರ್ಸ್ಗಳು? ಹೌದು, ಸ್ಮಾರ್ಟ್ ವಾಚಸ್ ನೋಡಿ, ನಮ್ಮ ರೇಂಜಲ್ಲಿ ಸ್ಮಾರ್ಟ್ ವಾಚಸ್ 1,200 ರೂಪೀಸಿಂದ ಹಿಡಿದು ಅಪ್ ಟು 60,000 ರೂಪೀಸ್ವರೆಗೆ ಸ್ಮಾರ್ಟ್ ವಾಚ್ ನಮ್ಮ ಹತ್ರ ರೆಡಿ ಇರ್ತದೆ. ಯಾಕೆಂದರೆ ಈಗದ ಒಂದು ಫ್ಯಾಷನ್ ಅಂತೇಳಿ ಹೇಳ್ಬೋದು ಸ್ಮಾರ್ಟ್ ವಾಚಸ್. ಬರೀ ಫ್ಯಾಷನ್ ಮಾತ್ರ ಅಲ್ಲ, ಇದು ನಮ್ಮ ಆರೋಗ್ಯದ ಬಗ್ಗೆಯೂ ನಮಗೆ ಇದು ಫೀಡ್ಬ್ಯಾಕ್ ಕೊಡ್ತಾ ಇರ್ತದೆ. ಯಾಕೆಂದರೆ ವಾಕಿಂಗ್ ಆಗಿರ್ಬೋದು, ಅಥವಾ ನೀವು ಜಾಗಿಂಗ್ ಹೋಗ್ತಾ ಇರ್ಬೋದು, ಅಥವಾ ನಿಮಗೆ ಎಷ್ಟೊತ್ತಿಗೆ ನೀರು ಕುಡಿಬೇಕು, ನೀವು ಎಷ್ಟೊತ್ತಿಗೆ ಫುಡ್ ಮಾಡಬೇಕು. ಕೆಲವರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಟೈಮ್ ಟು ಟೈಮ್ ಫುಡ್ ಬೇಕಾಗ್ತದೆ. ಅದೆಲ್ಲ ಈಗ ಈ ರಿಮೈಂಡರ್ ಆಗಿ ಈ ವಾಚಿ ವರ್ಕ್ ಮಾಡ್ತಾ ಉಂಟು. ನಮ್ಮ ಆರೋಗ್ಯದ ಬಗ್ಗೆಯೂ ಇದು ನಮಗೆ ತುಂಬ ಉಪಯೋಗ ಆಗ್ತಾ ಇದೆ. ಸೊ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಹೌದು. ಸೊ ಇದಿಷ್ಟು ಫೋನ್ ಅಥವಾ ಆಕ್ಸರೀಸ್ಗಳ ಸೇಲ್ಸ್ ಬಗ್ಗೆ, ಸರ್ವಿಸ್ ಬಗ್ಗೆ ಸರ್ವಿಸ್ ಅಂತೇಳಿ ಹೇಳಿದರೆ ಈಗ ನೋಡಿ, ಫೋನಲ್ಲಿ ನಮ್ಮದು ಇಮ್ಮಿಡಿಯೇಟ್ ಎಲ್ಲ ಥರದ ಸರ್ವಿಸ್ಗಳು ನಮ್ಮಲ್ಲಿ ಒಳಗೇನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನ್ ವ್ಯಾರಂಟಿ ಇರ್ಬೋದು, ವ್ಯಾರಂಟಿ ಇರೋದಂದರೆ ನಾವು ಸರ್ವಿಸ್ ಸೆಂಟ್ರಿಗೆ ಕಳಿಸಬೇಕಾಗ್ತದೆ. ಅದಕ್ಕೆ ಕಂಪನಿ ಅಥರೈಸ್ಡ್ ಸರ್ವಿಸ್ ಸೆಂಟರ್ ಇರ್ತದೆ. ಆದ ಕಾರಣ ನಾವು ಅದನ್ನು ಕಳಿಸಬೇಕಾಗ್ತದೆ. ಬೇರೆ ನಾನ್ ವ್ಯಾರಂಟಿ ಇದ್ದದ್ದು ಕೆಲವೊಮ್ಮೆ ಇಲ್ಲಿ ನಮ್ಮ ಹತ್ರ ಸರ್ವಿಸ್ ಮಾಡಿಕೊಡ್ಲಿಕ್ಕೆ ಹೇಳ್ತಾರೆ. ಅದರ ಎಲ್ಲ ಸ್ಪೇರ್ಸ್ಗಳು ಮತ್ತು ಇಮಿಡಿಯೇಟಾಗಿ ನಾವು ಸರ್ವಿಸನ್ನು ನಾವು ಮಾಡಿಕೊಡ್ತಾ ಇದ್ದೇವೆ.
ಹಾಗೆ ಅದರ ಎಲ್ಲ ಸ್ಪೇರ್ಸ್ಗಳು ನಮ್ಮ ಹತ್ರ ರೆಡಿ ಇರ್ತದೆ. ಹಾಗೆ ಒಂದು ಕಾಂಪಿಟೇಟಿವ್ ರೇಟಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಏನಾದರೂ ನಾರ್ಮಲ್ ಆಗಿರುವ ಡ್ಯಾಮೇಜ್ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಸ್ವಲ್ಪ ಇವತ್ತೇ ಅಥವಾ ಒನ್ ಡೇ ಒಳಗೇನೆ ಒನ್ ಡೇ ಒಳಗಡೆ ಈಗ ಡಿಸ್ಪ್ಲೇ ಬ್ರೇಕ್ ಆಗಿರ್ಬೋದು, ಬ್ಯಾಟ್ರಿ ಚೇಂಜಸ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಬಿದ್ದು ಕ್ಯಾಮರಾ ಡ್ಯಾಮೇಜ್ ಅಂಥದ್ದು ಇವನ್ ಐಫೋನಿಂದ ಹಿಡಿದು ಎಲ್ಲ ಬ್ರ್ಯಾಂಡ್ಗಳನ್ನು ನಾವು ಇಲ್ಲೇ ಮಾಡ್ತೇವೆ. ಅಂದರೆ ಆಕ್ಸರೀಸ್ ಬೇರೆ ಆಕ್ಸರೀಸ್ಗಳಿಗೂ ಕೂಡ ಎಲ್ಲ ಆಲ್ಮೋಸ್ಟ್ ಆಕ್ಸಸರೀಸಲ್ಲಿ ಹೇಳಿದರೆ ಈಗ ಹೇಗೆ ಬರ್ತದೆ ಅಂತೇಳಿ ಆಕ್ಸಸರೀಸ್ ಎಲ್ಲ ಯೂಸ್ ಆ್ಯಂಡ್ ಥ್ರೋ 1 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಕೊಡ್ತಾರೆ. ಅದನ್ನು ಯಾವುದೇ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಏನಿದ್ರು ಚೇಂಜ್ ಮಾಡಿ ಕೊಡ್ತಾರೆ ಬ್ರ್ಯಾಂಡಲ್ಲಿ ವ್ಯಾರಂಟಿ ಇದ್ದರೆ. ಆಕ್ಸಸರೀಸು ಸ್ವಲ್ಪ ಸರ್ವಿಸ್ ಆಗೋದು ಕಷ್ಟವೇ. ಹಾಗೆ ನಮ್ಮ ಕೃಷ್ಣರವರ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಇದಿಷ್ಟು ಸೃಷ್ಟಿ ಮೊಬೈಲ್ಸ್ ಬಗ್ಗೆ ಖಂಡಿತ ಒಂದು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್.